ನಮಸ್ಕಾರ ವೀಕ್ಷಕರಿಗೆ. ಸ್ನೇಹಿತರೆ, ಭಾಳ ದಿನಗಳ ನಂತರ ನಾನು ಹೊಸ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೇನಾದರೂ ಬೇಸರ ಇದ್ದರೆ ಕ್ಷಮಿಸಿ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೈತ್ರಿ ಅಂತ ಹೇಳಿ ಅಥಣಿ ಕಡೆಯವರಾಗಿರ್ತಾರೆ. ಇವ್ರದ್ದು ಅದೇ ಒಂದು ಸ್ವಂತ ಊರಾಗಿರುತ್ತೆ. ಓಕೆ, ದುಃಖ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಕಲ್ಯಾಣ ಮಂಟಪದಿಂದ ಹೊರ ಓಡಿ ಹೋದ, ಎಲ್ಲರ ಮುಂದೆ ಅವಮಾನ ಆಯಿತು ಅಂತಕ್ಕಂಥದ್ದು ಇವರ ಒಂದು ಬೇಸರದ ಒಂದು ಮಾತಾಗಿರುತ್ತೆ ಸ್ನೇಹಿತರೆ. ಮತ್ತೆ ನಡೆದ ಒಂದು ಘಟನೆ ಆಗಿರುತ್ತೆ. ಇನ್ನು ನಿರ್ಧಾರದ ಬಗ್ಗೆ ಏನಪ್ಪ ಹೇಳಬೇಕು ಅಂತಂದರೆ, ಬೇಜಾರು ಆಗೋವರೆಗೂ ಸುಖ ಅನುಭವಿಸಿ, ನಂತರ ಬೇರೆ ಆಗುವುದು ಓಕೆನಾ ಅಂತ ಹೇಳಿದ್ದಾರೆ. ಅಂದರೆ ಬೇಜಾರಾಗೋವರೆಗೂ ಕೂಡ ದಿಂಗಾಡ್ಬೋದು, ನಂತರ ಬೇಕಾದ್ರೆ ಇಷ್ಟ ಇದ್ದರೆ ಮುಂದುವರಿಸ್ಬೋದು, ಇಲ್ಲ ಅಂತಂದರೆ ಬೇರೆ ಒಂದು ಸಂಬಂಧವನ್ನು ನೋಡ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ಇಲ್ಲಿ ಈ ಮಾತಿನ ಮುಖಾಂತರ ಗೊತ್ತಾಗ್ತಾ ಇದೆ. ಇನ್ನು ಪರಿಸ್ಥಿತಿಯ ಬಗ್ಗೆ ಮಾತನಾಡೋದೇ ಆದರೆ ಸ್ನೇಹಿತರೆ, ಬೇಡ ಅಂದರೂ ಮದುವೆಗಿಂತ ಮುಂಚೆನೇ ತೂತು ಓಪನ್ ಮಾಡಿಬಿಟ್ಟಿದ್ದ. ಆ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ. ಗೊತ್ತಾದರೆ ತಾಳಿನೇ ಬೀಳಲ್ಲ ಅಂತ ಒಂದು ಭಯ ಇತ್ತು ಇಷ್ಟು ದಿನ. ಒಂದು ಕಾರಣಕ್ಕೋಸ್ಕರ ಎಲ್ಲೂ ಕೂಡ ಬಾಯ್ಬಿಟ್ಟಿರಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏನೋ ಮೈಮರೆತು ಮಾಡಿಸ್ಕೊಂಡೆ, ಆದರೆ ಅದು ಅಷ್ಟು ದೊಡ್ಡದ್ದು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಮುಂದೆ ಹೇಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ ಹೇಗೆ ಎದುರಿಸ್ಬೇಕು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತಕ್ಕಂಥದ್ದು ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಯಾವ ರೀತಿ ಇದೆ ಇವರ ಒಂದು ಪರಿಸ್ಥಿತಿ ಮತ್ತು ಒಂದು ಮನೆಯ ವಾತಾವರಣ ಅಂತಕ್ಕಂಥದ್ದು ಹೇಳೋದೇ ಆದರೆ, ಓಡಿ ಹೋಗಿ ಬೇರೆ ಮನೆ ಮಾಡುವುದಕ್ಕೆ ಬರೋಲ್ಲ, ಮತ್ತು ಆ ಒಂದು ಸಂಸ್ಕೃತಿ ಕೂಡ ಕಲ್ತಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಇರುವ ಮನೆಯಲ್ಲಿ ಬೇಕಾದ್ರೆ ದೆಂಗಾಡೋಣ, ಇಷ್ಟವಿದ್ದರೆ ಕಾಲ್ ಮಾಡಿ, ಇಲ್ದಲೇ ಹೋದರೆ ಬೇಡ. ಯಾಕೆ ಅಂತಂದರೆ ಇರೋ ಮನೆಯಲ್ಲಿ ಏನೇ ಇದ್ರೂ ಮುಹೂರ್ತ ಶಾಸ್ತ್ರ ಎಲ್ಲನೂ ಅಲ್ಲೇ ಆಗಬೇಕು. ಅಗಲ ಮಾಡಿದ್ದಾಗ ಹೆದರಬಾರ್ದು. ಓಕೆನಾ, ಕೆಂಪಗೆ ಕಾಣುತ್ತೆ ಮತ್ತು ತೂತ ಸಣ್ಣದಾಗಿದೆ, ತೀರಾ ಅದಕ್ಕೇ ಜಾಸ್ತಿ ತೋರಿಸಲ್ಲ, ಬೇಗ ಏನಿದೆಯೋ ಕೆಲಸಗಳು ಮಾಡ್ಕೋಬೇಕು ಅಂತಕ್ಕಂಥದ್ದು. ಸ್ನೇಹಿತರೆ, ಇದೊಂದು ಮಿಲ್ ಇದೆ. ಓಕೆನಾ, ಆ ಒಂದು ಮಿಲ್ಲಲ್ಲಿ ಕೆಲಸಗಾರರು ಬೇಕಾಗಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಆಪ್ರೇಟ್ ಗ್ರೌಂಡ್ ನಟ್ಟು, ಆಯಿಲ್ ಎಕ್ಸ್ಟ್ರಾಕ್ಷನ್ ಮೆಷಿನರು, ಮತ್ತು ಕ್ರಷಿಂಗು, ಹೀಟಿಂಗ್ ಮಾಡೋದು, ಪ್ರೆಸ್ಸಿಂಗು, ಫಿಲ್ಟ್ರೇಷನ್ ಪ್ರೊಸೆಸ್ಸು ಈ ರೀತಿ, ಮತ್ತು ಮಾನಿಟರ್ ಆಯಿಲ್ ಟೆಂಪ್ರೇಚರ್, ಪ್ರೆಷರು ಮತ್ತು ಫ್ಲೋ ರೇಟ್ಸು, ಮೇಂಟೈನ್ ಮೆಷಿನರಿ ಕ್ಲೀನ್ನೆಸ್ಸು, ಮತ್ತು ರೆಕಾರ್ಡ್ ಪ್ರೊಸೆಸ್ ಡೇಟಾ ಮತ್ತು ರಿಪೋರ್ಟ್ ಏನಾದರೂ ಇದ್ದರೆ ಇಶ್ಯೂಸು ಪ್ರಾಂಪ್ಟಾಗಿ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ರೀತಿ ಒಂದು ಕೆಲಸ ಇರುತ್ತೆ ಫ್ಯಾಕ್ಟ್ರಿಲಿ, ಆಯಿಲ್ ಫ್ಯಾಕ್ಟ್ರಿ. ಓಕೆನಾ, ಆಯಿಲ್ ಮಿಲ್ ಅಂತಲೇ ಹೇಳ್ಬೋದು. ಮತ್ತು ಬೇಸಿಕ್ ಮೆಕ್ಯಾನಿಕಲ್ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗುತ್ತೆ, ಮತ್ತು ಡಿಪ್ಲೊಮೊ ಅಥವಾ 10th ಅಥವಾ 12th ಟ್ರೈನಿಂಗ್ ಸ್ನೇಹಿತರೆ ಮಾಡಿರಬೇಕಾಗ್ತದೆ. ಇನ್ನು ಫಿಸಿಕಲ್ ಸ್ಟ್ಯಾಮಿನಾ ಆ್ಯಂಡ್ ಎಬಿಲಿಟಿ ಟು ಹ್ಯಾಂಡಲ್ ಮೆಷಿನರಿ, ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ಫ್ಯಾಕ್ಟ್ರಿ ಶಿಫ್ಟ್ಸ್ ಅಂತ ಹೇಳಿದ್ದಾರೆ. ಓಕೆ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ.